ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಪ್ರಪಂಚದ ಅತ್ಯುತ್ತಮ ಮರಗಳಲ್ಲಿ ಒಂದು ಸಾಗುವಾನಿ ಅಥವಾ ತೇಗದ ಮರ. ಈ ಮರದ ಬೇರುಗಳು ಮಣ್ಣಿನ ಸವಕಳಿಯನ್ನು ತಪ್ಪಿಸುವಲ್ಲಿ ತುಂಬ ಸಹಾಯ ಮಾಡುತ್ತದೆ. ಈ ಮರದ ಎಲೆಯು ಬಹಳ ಅಗಲವಾಗಿರುತ್ತದೆ. ಈ ಎಲೆಗಳನ್ನು ಕೈಗಳಲ್ಲಿ ಹಿಸುಕಿಕೊಂಡರೆ ಕೈಯ ಬಣ್ಣ ಕೆಂಪಗಾಗುತ್ತದೆ. ಈ ಮರದಲ್ಲಿ ಹೂಗಳು ಬಿಳಿಯ ಬಣ್ಣದ್ದಾಗಿದ್ದು ಗೊಂಚಲಾಗಿರುತ್ತದೆ. ಹೆಚ್ಚಾಗಿ ಈ ಮರವನ್ನು ಪೀಠೋಪಕರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಮನೆ ಕಟ್ಟುವಾಗ ಇದರಿಂದ ತಯಾರಿಸಿದ ನಾಟವನ್ನು ಬಳಸಿದರೆ ಬಹುಕಾಲ ಬಾಳಿಕೆ ಬರುತ್ತದೆ. ಇದೆಲ್ಲದರ ಜೊತೆಗೆ ಈ ಮರವು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಇದರ ಬೀಜದಿಂದ ತಯಾರಿಸಿದ ಎಣ್ಣೆಯನ್ನು ಉಪಯೋಗಿಸಿದರೆ ಮೈಕೈ ನೋವು ನಿವಾರಣೆಯಾಗುತ್ತದೆ. ಸಾಗುವಾನಿ ಬೀಜ ಮತ್ತು ಎಳ್ಳೆಣ್ಣೆ ಸೇರಿಸಿ ತಯಾರಿಸಿದ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಈ ಎಲೆಯನ್ನು ಹಿಂದಿನ ಕಾಲದಲ್ಲಿ ಊಟದ ಎಲೆಯಾಗಿ ಸಹ ಯೂಸ್ ಮಾಡ್ತಾ ಇದ್ರಂತೆ. ಬಹಳಷ್ಟು ಹೆಲ್ತಿಗೂ ಒಳ್ಳೆಯದಾಗಿರುವ ಕಾರಣಕ್ಕಾಗಿ ಇದನ್ನು ಊಟದ ಎಲೆಯಾಗಿ ಸಹ ಯೂಸ್ ಮಾಡ್ತಾ ಇದ್ರಂತೆ. ನೋಡಿ ಕೈ ಎಷ್ಟು ಕೆಂಪಾಗಿದೆ ಅಂತ ಹೇಳಿ. ನೋಡಿ ಎಲೆ ಈ ಕಲರ್ ಇದ್ದು ಎಲೆ ಹೇಗಾಯ್ತು ನೋಡಿ. ಈ ಕಲರ್ ಇತ್ತು ನೋಡಿ, ಇನ್ನೂ ಕಲರ್ ಮತ್ತು ಚೆಂದ ಬರ್ತದೆ. ಇದನ್ನು ನೀವು ತುಟಿಗೆ ಲಿಪ್ಸ್ಟಿಕ್ ಆಗಿ ಸಹ ಹಚ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ. ಮೆಹಂದಿ ಇಲ್ಲದೇ ಇದ್ದಾಗ ಇದನ್ನು ಸಹ ಮೆಹಂದಿ ರೂಪದಲ್ಲಿ ನೀವು ಹಚ್ಕೊಳ್ಬೋದು. ಕಲರ್ ನೋಡಿ ಎಲೆ. ಈ ಎಲೆಯಲ್ಲಿ ಹಿಟ್ಟು ಸಹ ಮಾಡ್ತಾರೆ. ಹಿಟ್ಟು ಸಹ ಹೀಗೆ ಕೆಂಪು ಕಲರ್ ಆಗಿ ಬರುತ್ತೆ. ಈ ಎಲೆಯಲ್ಲಿ ಹಿಟ್ಟು ಮಾಡಿದರೆ ಈ ಥರ ಕೆಂಪು ಕಲರ್ ಆಗುತ್ತೆ. ಹಿಟ್ಟು ಚೆನ್ನಾಗಾಗುತ್ತೆ ಮತ್ತು ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಮತ್ತು ಈ ಚಿಗುರು ಉಂಟಲ್ಲ, ಈ ಚಿಗುರನ್ನು ಸುಟ್ಟ ಗಾಯಕ್ಕೆ ಹಚ್ಕೋತಾರೆ. ಹೇಗೆ ಅಂತ ಹೇಳಿದರೆ, ಈ ಚಿಗುರು ಎಲೆ ಏನಿದೆ ಅದನ್ನು ಎಣ್ಣೆಗೆ ಹಾಕಿ ಕುದಿಸಬೇಕು. ಎಣ್ಣೆ ಕೆಂಪು ಕಲರ್ ಬರುತ್ತೆ ಎಣ್ಣೆಗೆ ಹಾಕಿ ಕುದಿಸಿದಾಗ. ಆ ಎಣ್ಣೆಯನ್ನು ಸುಟ್ಟು ಗಾಯಕ್ಕೆ ಹಚ್ಕೊಂಡ್ರೆ ಆ ಕಲೆ ಏನಿದೆ ಅದೆಲ್ಲ ಗುಣ ಆಗುತ್ತೆ. ಹೆಚ್ಚಾಗಿ ಸುಟ್ಟು ಗಾಯದ ಕಲೆ ಎಲ್ಲ ಹಾಗೆ ಉಳಿದಿರುತ್ತಲ್ಲ, ಆ ಕಲೆಗೆ ಈ ಎಣ್ಣೆ ಇದರಿಂದ ಮಾಡಿದ ಎಣ್ಣೆಯನ್ನು ಹಚ್ಕೊಂಡ್ರೆ ಕಲೆ ಎಲ್ಲ ಗುಣ ಆಗುತ್ತೆ. ಕಲೆ ಒಂಚೂರು ಉಳಿಯೋದಿಲ್ಲ.
ವಾಶ್ ಮಾಡಿದ್ರು ಹೋಗಲಿಲ್ಲ ನೋಡಿ. ತುಂಬ ಸರಿಯಾಗಿ ತಿಕ್ಕಿದ್ರೆ ಹೋಗುತ್ತೆ, ಬಟ್ ಅಷ್ಟು ಬೇಗ ಹೋಗಲ್ಲ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.